ಲೊಕ್ಕುಗುಂಡಿ ಎಂದು ಕರೆಯಲ್ಪಡುವ ಲಕ್ಕುಂಡಿ 14ನೇ ಶತಮಾನಕ್ಕೂ ಮೊದಲು ಒಂದು ಪ್ರಮುಖ ನಗರವಾಗಿತ್ತು ಮತ್ತು ಈಗ ಭಾರತದ ಕರ್ನಾಟಕದ ಗದಗ ಜಿಲ್ಲೆಯ ಒಂದು ಹಳ್ಳಿಯಾಗಿದೆ. 10ನೇ ಶತಮಾನದ ಹೊತ್ತಿಗೆ ಇದು ಈಗಾಗಲೇ ದಕ್ಷಿಣ ಭಾರತಕ್ಕೆ ಟಂಕಸಾಲೆ ಕಾರ್ಯಾಚರಣೆಗಳನ್ನು ಹೊಂದಿರುವ ಪ್ರಮುಖ ಆರ್ಥಿಕ ಮತ್ತು ವಾಣಿಜ್ಯ ಕೇಂದ್ರವಾಗಿತ್ತು. ಇದನ್ನು ಕನ್ನಡ ಮತ್ತು ಸಂಸ್ಕೃತ ಶಾಸನಗಳು ಮತ್ತು ಪಠ್ಯಗಳಲ್ಲಿ ಉಲ್ಲೇಖಿಸಲಾಗಿದೆ. 12ನೇ ಶತಮಾನದ ಹೊತ್ತಿಗೆ ಮೆಟ್ಟಿಲುಬಾವಿಗಳು ಮತ್ತು ನೀರಿನ ಜಲಾಶಯಗಳಂತಹ ಸಾರ್ವಜನಿಕ ಮೂಲಸೌಕರ್ಯಗಳೊಂದಿಗೆ ಅನೇಕ ಹಿಂದೂ ಮತ್ತು ಜೈನ ದೇವಾಲಯಗಳನ್ನು ಇಲ್ಲಿ ಪವಿತ್ರಗೊಳಿಸಲಾಯಿತು. ಪ್ರಮುಖ ದೇವಾಲಯಗಳ ಲಿ ಬ್ರಹ್ಮ ಜಿನಾಲಯ ಹಳೆಯದು, ಮಲ್ಲಿಕಾರ್ಜುನ, ಲಕ್ಷ್ಮೀನಾರಾಯಣ, ಮಾಣಿಕೇಶ್ವರ, ನಾಗನಾಥ, ಕುಂಭೇಶ್ವರ, ನನ್ನೇಶ್ವರ, ಸೋಮೇಶ್ವರ, ನಾರಾಯಣ, ನೀಲಕಂಠೇಶ್ವರ, ಕಾಶಿವೀಶ್ವರ, ಅತ್ಯಂತ ಅತ್ಯಾಧುನಿಕ, ಅಲಂಕೃತ, ವೀರಭದ್ರ, ವಿರೂಪಾಕ್ಷ ಮತ್ತು ಇತರವೂ ಸೇರಿವೆ. ಅದರ ಪ್ರಾಮುಖ್ಯತೆ ಮತ್ತು ಸಂಪತ್ತು ಬೆಳೆದಂತೆ ಲಕ್ಕುಂಡಿ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಗಳಲ್ಲಿ ಒಂದಾಯಿತು. 14ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ಹಿಂದೂ ಸಾಮ್ರಾಜ್ಯಗಳನ್ನು ಲೂಟಿ ಮಾಡಲು ಮತ್ತು ಅವುಗಳ ಮೇಲೆ ರಾಜಕೀಯ ಪ್ರಾಬಲ್ಯವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಿದ್ದ ಇಸ್ಲಾಮಿಕ್ ಸುಲ್ತಾನರು ನಗರವನ್ನು ಗುರಿಯಾಗಿಸಿಕೊಂಡರು. ಲಕ್ಕುಂಡಿ ಗ್ರಾಮವು 50ಕ್ಕೂ ಹೆಚ್ಚು ದೇವಾಲಯದ ಅವಶೇಷಗಳನ್ನು ಹೊಂದಿದೆ. ಅವುಗಳಲ್ಲಿ ಹಲವು ಕಳಪೆ ಸ್ಥಿತಿಯಲ್ಲಿವೆ ಮತ್ತು ಬಾವಲಿಗಳು ವಾಸಿಸುತ್ತಿವೆ. ಆದಾಗ್ಯೂ ಪ್ರಮುಖ ದೇವಾಲಯಗಳನ್ನು ಪುನಃಸ್ಥಾಪಿಸಲಾಗಿದೆ ಮತ್ತು ಈಗ ಅವುಗಳನ್ನು ಭಾರತೀಯ ಪುರಾತತ್ವ ಸಮೀಕ್ಷೆ (ಆಸಿ) ನಿರ್ವಹಿಸುತ್ತದೆ. ಕಲ್ಯಾಣ ಚಾಲುಕ್ಯ ಯುಗದ ಹಿಂದೂ ವಾಸ್ತುಶಿಲ್ಪದ ಅಧ್ಯಯನಕ್ಕೆ ಲಕ್ಕುಂಡಿ ಒಂದು ಪ್ರಮುಖ ಕೇಂದ್ರವಾಗಿದೆ. ಇದನ್ನು ವಾಸ್ತುಶಿಲ್ಪಿಗಳು ಮತ್ತು ಕುಶಲಕರ್ಮಿಗಳ ಲಕ್ಕುಂಡಿ ಶಾಲೆ ಎಂದು ಕರೆಯಲಾಗುತ್ತದೆ. 19ನೇ ಶತಮಾನದ ಬ್ರಿಟಿಷ್ ಪುರಾತತ್ವಶಾಸ್ತ್ರಜ್ಞರು ಲಕ್ಕುಂಡಿಯನ್ನು ಮತ್ತು ಭಾರತೀಯ ಕಲಾ ಇತಿಹಾಸದಲ್ಲಿ ಅದರ ಮಹತ್ವವನ್ನು ಮರುಶೋಧಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಲಕ್ಕುಂಡಿಯ ಅವಶೇಷಗಳು ಈಗ ವಸ್ತು ಸಂಗ್ರಹಾಲಯಗಳಲ್ಲಿ ಭಾರತೀಯ ಕಲೆಯ ಇತಿಹಾಸವನ್ನು ಎತ್ತಿ ತೋರಿಸುತ್ತವೆ. ಕೆಲವು ಅವಶೇಷಗಳನ್ನು ಸ್ಥಳೀಯ ಶಿಲ್ಪಕಲಾ, ವಸ್ತು ಸಂಗ್ರಹಾಲಯ ಮತ್ತು ದೇವಾಲಯಗಳ ಬಳಿಯ ಶೆಡ್ಗಳಲ್ಲಿ ಪ್ರದರ್ಶಿಸಲಾಗಿದೆ. ಹಿಂದೂ ಮತ್ತು ಜೈನ ಸ್ಮಾರಕಗಳಲ್ಲದೆ ಜಿಂದೇಶ ವಾಲಿಗೆ ಸಮರ್ಪಿತವಾದ ಮುಸ್ಲಿಂ ದರ್ಗಾ ಕೂಡ ಲಕ್ಕುಂಡಿಯಲ್ಲಿ ಕಂಡುಬರುತ್ತದೆ. ಈ ಸ್ಥಳವು ತನ್ನ ಶ್ರೀಮಂತ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯಿಂದಾಗಿ ಪ್ರಪಂಚದಾದ್ಯಂತದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಲಕ್ಕುಂಡಿ ಅವಳಿ ನಗರವಾದ ಗದಗ ಬೆಟಗೇರಿಯಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಹಂಪಿ ಮತ್ತು ಗೋವಾ ನಡುವೆ ಭಾರತದ ರಾಷ್ಟ್ರೀಯ ಹೆದ್ದಾರಿ 67 ರಿಂದ ಸಂಪರ್ಕ ಹೊಂದಿದೆ. ಪರಂಪರೆಯಿಂದಾಗಿ ಪ್ರಪಂಚದಾದ್ಯಂತದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಲಕ್ಕುಂಡಿ ಅವಳಿ ನಗರವಾದ ಗದಗ ಬೆಟಗೇರಿಯಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಹಂಪಿ ಮತ್ತು ಗೋವಾ ನಡುವೆ ಭಾರತದ ರಾಷ್ಟ್ರೀಯ ಹೆದ್ದಾರಿ 67 ರಿಂದ ಸಂಪರ್ಕ ಹೊಂದಿದೆ. ಐತಿಹಾಸಿಕ ಹಿಂದೂ ಮತ್ತು ಜೈನ ದೇವಾಲಯಗಳ ಹಲವಾರು ಅವಶೇಷಗಳಿಗೆ ನೆಲೆಯಾಗಿದೆ. ಲಕ್ಕುಂಡಿಯು ಭೌಗೋಳಿಕವಾಗಿ ನೆಲೆಗೊಂಡಿದೆ. ಇದು ಅನೇಕ ಪ್ರಮುಖ ದೇವಾಲಯ ಗುಂಪುಗಳನ್ನು ಹೊಂದಿದೆ. ವಿಜಯನಗರ ಯುಗ ಉದಾಹರಣೆಗೆ ಇದು ಡಂಬಳ, ಕುಕ್ಕನೂರು, ಗದಗ, ಅಣ್ಣಿಗೇರಿ, ಮುಳಗುಂದ, ಹರ್ತಿ, ಲಕ್ಷ್ಮೇಶ್ವರ, ಕಲಕೇರಿ, ಸವಡಿ, ಹೂಲಿ, ರೋಣ, ಸೂಡಿ, ಕೊಪ್ಪಳ ಮತ್ತು ಇಟಗಿಯಲ್ಲಿ ಕಂಡುಬರುವ ಐತಿಹಾಸಿಕ ದೇವಾಲಯಗಳಿಗೆ ಹತ್ತಿರದಲ್ಲಿದೆ. 7 ಹತ್ತಿರದ ರೈಲು ನಿಲ್ದಾಣವು ಗದಗ ನಗರದಲ್ಲಿದೆ. ದಾನ ಚಿಂತಾಮಣಿ ಅತ್ತಿಮಬ್ಬೆ ಎಂಬ ಮಹಾರಾಣಿ ಈ ಲಕ್ಕುಂಡಿಯನ್ನು ಆಳುತ್ತಿದ್ದಳು ಎಂದು ಹೇಳಬಹುದು. ಈ ಊರಲ್ಲಿ 101 ಗುಡಿಗಳು 101 ಬಾವಿಗಳು ಇದ್ದವು ಎಂದು ಇಲ್ಲಿಯ ಶಾಸನಗಳಲ್ಲಿ ಉಲ್ಲೇಖಗಳಿವೆ. ಇದು ಐತಿಹಾಸಿಕ ಸ್ಥಳವಾಗಿದ್ದು ಪ್ರತಿಯೊಂದು ದೇವಸ್ಥಾನಗಳು ನೋಡಲು ತುಂಬಾ ಆಕರ್ಷಣೀಯಗಳಾಗಿವೆ. ಲಕ್ಕುಂಡಿಯಲ್ಲಿ ಪ್ರಸ್ತುತ ಇಲ್ಲಿಯವರೆಗೂ 11 ಗುಡಿಗಳು 11 ಬಾವಿಗಳು ಈಗಲೂ ನೋಡಲು ನಿಮಗೆ ದೊರೆಯುತ್ತವೆ. ಇದು ಪ್ರಸಿದ್ಧವಾದ ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿಯ ಗುಡಿಗಳು ಬಾವಿಗಳು ಜಕಣಾಚಾರ್ಯ ಎಂಬ ಶಿಲ್ಪಿ ಇಲ್ಲಿಯ ಗುಡಿ ಬಾವಿಗಳನ್ನು ಕೆತ್ತನೆ ಮಾಡಿದ್ದಾರೆ ಎಂದು ಇಲ್ಲಿಯ ಇತಿಹಾಸ ಹೇಳುತ್ತದೆ. ಹೀಗೆ ಲಕ್ಕುಂಡಿಯ ಇತಿಹಾಸದ ಬಗ್ಗೆ ಪಾರ್ಟ್ 2 ವಿಡಿಯೋದಲ್ಲಿ ತಿಳಿದುಕೊಳ್ಳಲು ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಬರುವ ವಿಡಿಯೋಗಳನ್ನು ನೋಡಲು ಬಾಜು ಇರೋ ಗಂಟೆಟನ್ ಅನಸಿ. ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ತಪ್ಪಿದಲ್ಲಿ ಕ್ಷಮಿಸಿ.